ಬದಲಾಗುತ್ತಾ ಪಿಕ್ಚರ್? ಪ್ರಧಾನಿ ಮೋದಿ ಸುಮಲತಾ ಪರ ಮೈಸೂರಲ್ಲಿ ಹೇಳಿದ್ದೇನು? ಕರುನಾಡಲ್ಲಿ ಮೋದಿ ಕುದುರೆಯನ್ನು ಕಟ್ಟಿ ಹಾಕ್ತಾರಾ ದೋಸ್ತಿ ಲೀಡರ್ಸ್? ಶುರುವಾಗುತ್ತಾ ಮೋದಿ ಸಿದ್ದು ಮಧ್ಯೆ ಹೈ ವೋಲ್ಟೇಜ್ ವಾರ್. ಇದೇ ಈ ಹೊತ್ತಿನ ಫೋಕಸ್ 18 मोदी खेड्डा। नानु चैत्रराज। सुमलता जी के साथ मिलकर उन्होंने कन्नड़ा भाषा और संस्कृति की जो सेवा की है वह सराहनीय है। यहाँ के मुख्यमंत्री तो कहते हैं कि भारत के वीरों के पराक्रम की बात नहीं करनी चाहिए। ये फैमिली फर्स्ट की राजनीति है जिसकी वजह से कांग्रेस और उसके सहयोगियों के प्रति देश में जबरदस्त गुस्सा है। ಪ್ರಧಾನಿ ಮೋದಿ ಕರುನಾಡಿಗೆ ಎಂಟ್ರಿ ಕೊಟ್ಟಾಗಿದೆ. ಮೋದಿ ಎಂಟ್ರಿಯಿಂದ ಇಡೀ ರಾಜ್ಯ ರಾಜಕಾರಣದ ಅಸಲಿ ಪಿಕ್ಚರ್ ಬದಲಾಗಿ ಹೋಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇವತ್ತು ಮೋದಿ ಬಿಜೆಪಿ ಪರ ಚಿತ್ರದುರ್ಗ ಮತ್ತು ಮೈಸೂರಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ಈ ವೇಳೆ ದಿವಂಗತ ಅಂಬರೀಶ್ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಜನರ ಮನಸ್ಸಿನಲ್ಲಿದ್ದು ಸುಮಲತಾ ಅವರಿಗೆ ಮಂಡ್ಯದ ಜನತೆ ಬೆಂಬಲ ನೀಡಲಿದ್ದಾರೆ ಎಂದು ಇದೇ ವೇಳೆ ಪ್ರಧಾನಿ ಭರವಸೆ ವ್ಯಕ್ತಪಡಿಸಿದ್ರು. ಅಂಬರೀಶ್ ಮತ್ತು ಅವರ ಪತ್ನಿ ಸುಮಲತಾ ಅಂಬರೀಶ್ ಕಲೆಯ ಮೂಲಕ ಈ ನಾಡಿಗೆ ಕೊಡುಗೆ ನೀಡಿದ್ದು ಜನ ಅವರ ಸಾಧನೆಗಳನ್ನು ಗುರುತಿಸಲಿದ್ದಾರೆ ಎಂದು ಮೋದಿ ವಿಶ್ವಾಸದಿಂದ ನುಡಿದರು. जो काम अम्बरीश जी ने किया है वो भी आज लोगों के दिलों में है। सुमलता जी के साथ मिलकर उन्होंने कन्नड़ा भाषा और संस्कृति की जो सेवा की है वह सराहनीय है। हम इन प्रयासों को और सशक्त करें, इसके लिए हमारे सभी साथियों को आप आशीर्वाद देंगे, ये मेरा विश्वास है. ಹೀಗೆ ಪ್ರಧಾನಿ ಮೋದಿಯೇ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರ ನಡೆಸಿರೋದ್ರಿಂದ ಸುಮಲತಾರಿಗೆ ಆನೆಬಲ ಬಂದಂತಾಗಿದೆ. ಇದು ಮಂಡ್ಯ ದೋಸ್ತಿ ಅಭ್ಯರ್ಥಿ ನಿಖಿಲ್ಗೆ ಇರಿಸು ಮುರಿಸು ತರಿಸಿದೆ. ಹಾಗಾದ್ರೆ ಮಂಡ್ಯ ಅಖಾಡದಲ್ಲಿ ಏನಾಗ್ತಿದೆ? ಅಲ್ಲಿ ನಡೆಯುತ್ತಿರೋ ಮಾತಿನ ಸಮರ ಹೇಗಿದೆ ಗೊತ್ತಾ? ಮಂಡ್ಯ ಅಖಾಡದಲ್ಲಿ ಮಾತಿನ ಯುದ್ಧ. ರಾಕಿ ಭಾಯ್ ನಿಖಿಲ್ ಮಧ್ಯೆ ಕೆಸರೆರಚಾಟ. ಹಿರಿಮಗನ ಕಿರಿಮಗನ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತಿರಬೇಕು ಹಿರಿಮಗನ ಕಿರಿಮಗನ ಜೊತೆ. ಏನು ಹೇಳೋದು, ಅಂಬರೀಷ್ ಅಣ್ಣಂಗೆ ಒಂದೇ ಹೆಂಡತಿ ಅಮ್ಮ ಇದ್ದಿದ್ದು. ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ಥರದ್ದು ಯಾವುದೇ ಕನ್ಫ್ಯೂಷನ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಏನು ಥರ ನಾವೆಲ್ಲಿದ್ವಲ್ಲ ಬಾಡಿಗೆ ಮನೆಯಲ್ಲಿ ಕತ್ತಿಗುಪ್ಪದಲ್ಲಿ ಬಾಡಿಗೆ ಮನೆಯಲ್ಲಿ ಕಂಡವರು ಜೀವನದಲ್ಲಿ ಅವರಪ್ಪ ನಮಗೆ ಬಾಡಿಗೆ ಕಟ್ಟೋ ಯೋಗ್ಯತೆ ಇಲ್ಲ ಅಂತಾರೆ ಒಪ್ಪಿಸೋಣ. ಅದು ಹೋಗ್ಬಿಟ್ಟು ಒಂದ್ಸಲ ಕೊಪ್ಪಳದಲ್ಲಿ ಎಲ್ಲರೂ ಒಂದು 10 ನಿಮಿಷ ಜೂಮ್ ಮಾಡ್ಕೊಂಡು ಕೇಳಿ ನಾವು ಮಾಡಿರೋ ಕೆಲಸದಿಂದ ಜನಕ್ಕೆ ಉಪಯೋಗ ಆಗಿದೆಯಾ ಇಲ್ವಾ ಅಂತ. ಅಯ್ಯ ಪಾಪ ನಾನೇನು ಪಾಪ ಅವರು ಕೆರೆ ಕಟ್ಟೆಗಳೆಲ್ಲ ತುಂಬಿಸಿರ್ಬೋದ ಏನೋ ನನಗೆ ಗೊತ್ತಿಲ್ಲ. ಎಲ್ಲಿ ತುಂಬಿಸಿದಾರಂತೆ ಅಲ್ಲೋಗಿ ಪ್ರಚಾರ ಮಾಡಕ್ಕೆ ಹೇಳಿ, ಮತ್ತೆ ಇಲ್ಲಿ ಬಂದು ಕೇಳಿದ್ರೆ ಯಾರು ಮತ ಹಾಕ್ತಾರೆ? ಮಂಡ್ಯ ರಾಜಕೀಯ ಇಡೀ ಇಂಡಿಯಾನೇ ತಿರುಗಿ ನೋಡುವಂತೆ ಮಾಡಿದೆ. ಇಲ್ಲಿ ಸಿಎಂ ಪುತ್ರ ಮತ್ತು ಸುಮಲತಾ ಮಧ್ಯೆ ಜಿದ್ದಿನ ಸಮರ ಏರ್ಪಟ್ಟಿದೆ. ಇಲ್ಲಿ ಎರಡು ಸ್ಪರ್ಧಿಗಳ ಮಧ್ಯೆ ಮಾತಿಗೆ ಮಾತು, ಏಟಿಗೆ ಎದುರೇಟು, ಠಕ್ಕರ್ಗೆ ಠಕ್ಕರ್ ಕೂಡ ನೀಡಲಾಗ್ತಿದೆ. ಹೀಗಾಗಿ ಮಂಡ್ಯ ಅಖಾಡ ಸಿಕ್ಕಾಪಟ್ಟೆ ಕಾವೇರ್ತಾ ಇದೆ. ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಬಿಜೆಪಿಯ ಅಬ್ಬರ ಇಲ್ಲವೇ ಇಲ್ಲ. ಆದ್ರೂ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಬಿಜೆಪಿ ಪರ ಪ್ರಚಾರಕ್ಕಾಗಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಮಂಡ್ಯ ಅಖಾಡ ಮತ್ತಷ್ಟು ರಂಗೇರೋ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಧೂಳೆಬ್ಬಿಸ್ತಾರೆ. 2014ರ ಹವಾ ಮತ್ತೆ ಶುರುವಾಗುತ್ತಾ? ಇಲ್ಲ ದೋಸ್ತಿ ನಾಯಕರು ಮೋದಿ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕ್ತಾರೆ? ಮೋದಿಯ ಅಬ್ಬರಕ್ಕೆ ಬ್ರೇಕ್ ಹಾಕಲು ಮಾಜಿ ಸಿಎಂ ಸಿದ್ದರಾಮಯ್ಯ ಹೆಣೆದಿದ್ದಾರ ಭಯಾನಕ ರಣತಂತ್ರ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ.
ಆದ್ರೆ ಅದಕ್ಕಿಂತ ಮೊದಲು ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿರೋ ಮಾತಿನ ಸಮರ ಹೇಗಿದೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಮಂಡ್ಯದಲ್ಲಿ ಸುಮಲತಾ ಪರ ಭರ್ಜರಿ ಪ್ರಚಾರ ನಡೆಸುತ್ತಿರೋ ರಾಕಿಂಗ್ ಸ್ಟಾರ್ ಯಶ್ ಇತ್ತೀಚೆಗೆ ಅಂಬರೀಶ್ ಅವರು ನನ್ನನ್ನು ಮನೆ ಮಗನಂತೆ ನೋಡಿಕೊಂಡಿದ್ರು ಅಂದಿದ್ರು. ಹೀಗಾಗಿನೇ ಸುಮಲತಾ ಅಮ್ಮನ ಪರ ಮಂಡ್ಯದಲ್ಲಿ ಪ್ರಚಾರ ನಡೆಸೋದಾಗಿ ಹೇಳಿಕೊಂಡಿದ್ರು. ಈ ಬಗ್ಗೆ ಟೀಕೆ ಮಾಡಿದ ಮಂಡ್ಯ ದೋಸ್ತಿ ಅಭ್ಯರ್ಥಿ ನಿಖಿಲ್ ಯಶ್ ಅಂಬರೀಷ್ಗೆ ಹಿರಿಮಗನೋ ಅಥವಾ ಕಿರಿಮಗನೋ ಅಂತ ಪ್ರಶ್ನಿಸಿ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ನಟ ಯಶ್ ಕೂಡ ಅದೇ ಧಾಟಿಯಲ್ಲಿ ತಿರುಗೇಟು ನೀಡಿದ್ದಾರೆ. ಹಿರಿಮಗನ ಕಿರಿಮಗನ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತಿರಬೇಕು. ಹಿರಿಮಗನ ಕಿರಿಮಗನ ಜೊತೆ ನಮ್ಮ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವತ್ತು, ನನ್ನ ಯೋಗ್ಯತೆ ಬಗ್ಗೆ. ದಡ್ರು ಅಂತ ನೀವು ಪ್ರೂವ್ ಮಾಡಕ್ ಹೋದ್ರೆ ಅಂಬರೀಷ್ ಅಣ್ಣನ ಹೆಂಡತಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದ್ರೆ ನೋಡಿ ಅದೇನು ಹೇಳಕ್ಕೆ. ಅಂಬರೀಷ್ ಅಣ್ಣಂಗೆ ಒಂದೇ ಹೆಂಡತಿ ಅಮ್ಮ ಇದ್ದಿದ್ದು. ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ಥರದ್ದು ಯಾವುದೇ ಕನ್ಫ್ಯೂಷನ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಕೇಳಿದ್ರಲ್ಲ, ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಾತಿಗೆ ಯಶ್ ಅದ್ಯಾಗೆ ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋದನ್ನ. ಇದರ ಒಳ ಅರ್ಥ ಏನು ಅನ್ನೋದು ಮಂಡ್ಯ ಮತದಾರರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮಂಡ್ಯ ಜನರು ದಡ್ರಲ್ಲ, ಅವರು ಮುಗ್ಧರು ಅಂತಿದ್ದಾರೆ ಯಶ್. ಜನ ದಡ್ರು, ನೀವು ದಡ್ರು ಅಂತ ನೀವು ಜನಕ್ಕೆ ಹೇಳಕೊಟ್ರೆ ಜನ ತುಂಬ ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಾರೆ. ಆ ಥರ ಈಗ ಮುಗ್ಧತೆನ ನೀವು ದಡ್ತನ ಅನ್ನೋ ಥರ ದುರುಪಯೋಗ ಪಡಿಸ್ಕೋಬಾರ್ದು ಅಥವಾ ಮಿಸ್ಟೇಕ್ ಮಾಡ್ಕೋಬಾರ್ದು. ಮುಗ್ಧತೆ ಬೇರೆ, ದಡ್ತನ ಬೇರೆ. ಇಲ್ಲಿ ದಡ್ರೆ ಯಾರು ಇಲ್ಲಮ್ಮ, ಮುಗ್ಧರು ಇದ್ದಾರೆ. ಎಲ್ಲರೂ ಮುಗ್ಧರು ಅಂದ ತಕ್ಷಣ ಅದು ಒಳ್ಳೆತನ, ಅದು ಚಾಯ್ಸ್, ಬೈ ಚಾಯ್ಸ್ ಅದು ಮುಗ್ಧತೆ. ಬೇರೆ ದುರಾಸೆ ಇಲ್ದಂಗೆ ಇದು ಮಾಡ್ದಂಗೆ ಖುಷಿಯಿಂದ ಎಲ್ರಿಗೂ ಪ್ರೀತಿ ಅಂತಾರೆ. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ನಿಖಿಲ್ ನಟ ಯಶ್ರನ್ನು ವೈಯಕ್ತಿಕವಾಗಿ ಕೆಣಕಲು ಮುಂದಾದರು. ಮನೆ ಬಾಡಿಗೆ ಕಟ್ಟಲು ಯೋಗ್ಯತೆ ಇಲ್ಲದವರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ತಾತ ದೇವೇಗೌಡರು ಸಾಹೇಬರು 96ರಲ್ಲಿ ಪ್ರಧಾನಮಂತ್ರಿ ಆದಾಗ ನಾವೆಲ್ಲಿದ್ವಲ್ಲ, ಬಾಡಿಗೆ ಮನೆಯಲ್ಲಿ ಕತ್ತರಗುಪ್ಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ಕಟ್ಟೋರು 5,000 ರೂಪಾಯಿಯಲ್ಲಿ ನನ್ನ ತಾಯಿ ಇವತ್ತು ಬಾಡಿಗೆ ಕಟ್ತೀಯ ಇವರುಗಳೆಲ್ಲ ಮಾತಾಡ್ತಾರೆ ಇವತ್ತು. ನಿಖಿಲ್ ಕುಮಾರಸ್ವಾಮಿ ಈ ಮಾತಿಗೆ ನಟ ಯಶ್ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ? ಜೀವನದಲ್ಲಿ ಅವರಪ್ಪ ನಮಗ್ ಬಾಡಿಗೆ ಕಟ್ಟೋ ಯೋಗ್ಯತೆ ಇಲ್ಲ ಅಂತಾನೆ ಒಪ್ಕೋಣ. ಆದ್ರೆ ಆ ಬಾಡಿಗೆ ಕಟ್ಟೋ ದುಡ್ಡಿತ್ತಲ್ಲ, ಆ ದುಡ್ಡಲ್ಲಿ ಇದು ಕರ್ನಾಟಕದಲ್ಲಿ ರೈತರು ಬರೀ ಇಲ್ಲಿ ಮಾತ್ರ ಇಲ್ಲ, ನಮ್ಮಲ್ಲಿ ಮಾತ್ರ ಇಲ್ಲ, ಎಲ್ಲಾ ಕಡೆ ಇರಲ್ವಾ. ಎಷ್ಟೋ ಜನ ಕುಡಿಯೋಕ್ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ರೈತರ ಬಗ್ಗೆ ಕಾಳಜಿ ಅಂತ ಬಾಯಲ್ಲಿ ಮಾತಾಡೋರಲ್ಲ ನಾವು. ಬರೀ ಕೆಲಸ ಏನ್ ಮಾಡಿದ್ವಿ, ನಮ್ ಸ್ವಂತ ದುಡ್ಡು, ನಮ್ ದುಡಿಮೆಲಿ ಟ್ಯಾಕ್ಸ್ ಕಟ್ಟಿರೋ ಸರ್ಕಾರದ ಕೆಲಸ ಅಲ್ಲಪ್ಪ. ನನ್ ದುಡಿಮೆ, ನಾನ್ ದುಡ್ಡು ಟ್ಯಾಕ್ಸ್ ಕಟ್ಟಿ ಸಂಪಾದನೆ ಮಾಡಿದ್ದೀನಲ್ಲ, ಆ ದುಡ್ಡಲ್ಲಿ ಆ ಜನಗಳಿಗೆ ಮಾಡ್ಬೇಕು ಅಂದಾಗ ಮಾತ್ರ ಭಗವಂತ ನಮ್ಗೆ ಯೋಗ್ಯತೆ ಕೊಟ್ಬಿಡ್ತಾನೆ. ಅದನ್ನ ಕೊಟ್ಟಿದ್ದೀವಿ. ಇದನ್ನ ನಾನ್ ಹೇಳ್ಬೇಕಾಗಿಲ್ಲ. ಕೊಪ್ಪಳ ಅಂತ ಒಂದು ಊರಿದೆ, ಅಲ್ಲಿ ಹೋಗ್ಬಿಟ್ಟು ಕೇಳಿ. ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೊಪ್ಪಳದಲ್ಲಿ ಎಲ್ಲರೂ ಒಂದು 10 ನಿಮಿಷ ಜೂಮ್ ಮಾಡ್ಕೊಂಡು ಕೇಳಿ, ನಾವು ಮಾಡಿರೋ ಕೆಲಸದಿಂದ ಜನಕ್ಕೆ ಉಪಯೋಗ ಆಗಿದೆಯಾ ಇಲ್ವಾ ಅಂತ. ಪಾಪ ನಾನೇನು ಪಾಪ ಅವರು ಕೆರೆ ಕಟ್ಟೆಗಳೆಲ್ಲ ತುಂಬಿಸಿರ್ಬೋದೇನೋ, ನನಗ್ ಗೊತ್ತಿಲ್ಲ. ಎಲ್ಲಿ ತುಂಬಿಸಿದಾರಂತೆ ಅಲ್ಲೋಗಿ ಪ್ರಚಾರ ಮಾಡಕ್ ಕೇಳಿ. ಮತ್ತೆ ಇಲ್ಲಿ ಬಂದು ಕೇಳಿದ್ರೆ ಯಾರು ಮತ ಹಾಕ್ತಾರೆ? ಹೋಗ ಕೇಳಿ, ಅಲ್ಲಿಗೆ ಹೋಗಿ ಕೇಳಿ, ಅಲ್ಲೇ ಚುನಾವಣೆ ತಡ್ಸಕ್ ಕೇಳಿ. ನೋಡಿದ್ರಲ್ಲ, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ರಾಕಿಂಗ್ ಸ್ಟಾರ್ ಯಶ್ ಹೇಗೆ ಮಾತಿನ ಯುದ್ಧ ನಡೆಸುತ್ತಿದ್ದಾರೆ ಅಂತ. ಇನ್ನ ಸುಮಲತಾ ಅಂಬರೀಶ್ ಅವರೇನು ಸುಮ್ಮನೆ ಕೂತಿಲ್ಲ. ಜೆಡಿಎಸ್ನ ರಣತಂತ್ರಗಳನ್ನ ಒಂದೊಂದಾಗೆ ಬಯಲು ಮಾಡಲು ಹೊರಟಿದ್ದಾರೆ. ಅದರ ಭಾಗವಾಗಿ ಸುಮಲತಾ ಜೆಡಿಎಸ್ ವಿರುದ್ಧ ವಿಡಿಯೋ ಬಾಂಬ್ ಒಂದನ್ನ ಸ್ಫೋಟಿಸಿದ್ದಾರೆ. ಅಷ್ಟಕ್ಕೂ ಏನು ಆ ವಿಡಿಯೋ ಬಾಂಬ್ ಅಂತೀರಾ? ಅದನ್ನ ಸುಮಲತಾ ಅವರೇ ಹೇಳ್ತಾರೆ ಕೇಳಿ. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಅಟ್ಯಾಕ್, ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು.
ಅಂದರೆ ಅದು ಯಾವ ರೀತಿ ಇರುತ್ತೆ ಅಂದರೆ ಅದು ತುಂಬಾ ವರ್ಸ್ಟಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ಇಷ್ಟಕ್ಕೆ ಸುಮ್ಮನಾಗದ ಸುಮಲತಾ ಜೆಡಿಎಸ್ ಮೇಲೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ರು. ಅಂಬರೀಶ್ ಜೊತೆ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಇಬ್ಬರು ಕೆಲಸಗಾರರನ್ನು ಸಂಪರ್ಕಿಸಿರುವ ಜೆಡಿಎಸ್ ನಾಯಕರು ಸುಮಲತಾ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತೆ ಪ್ರಚೋದನೆ ನೀಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಂದೇನೆಂದರೆ ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್, ಮೊದಲು ಅಂಬರೀಷ್ ಅವರು ನಮ್ಮ ಜೊತೆಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ನ ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಅಥವಾ ಸಿಂಗಪೂರ್ ನಾವು ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನಿಮ್ಗೆ ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ, ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು, ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೆಲಿ ಯಾರು ವರ್ಕ್ ಮಾಡ್ತಿದ್ರು ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಈ ಮಾಹಿತಿ ತಿಳಿಸಿದ್ದಾರೆ. ಕೇಳಿದ್ರಲ್ಲ ಸುಮಲತಾ ಅವರು ಹೇಳಿದ್ದನ್ನ. ಈ ಆರೋಪದಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಗೊತ್ತಿಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಈ ಆರೋಪಗಳೆಲ್ಲ ಸುಳ್ಳು, ಅಭಿವೃದ್ಧಿ ವಿಚಾರವಾಗಿ ಮಾತಾಡೋದಾದ್ರೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತಿದ್ದಾರೆ. ಯಾರು ಜೆಡಿಎಸ್ ಮುಖಂಡರು ಕೊಟ್ಟಿದಾರಂತಪ್ಪ ಅದು? ನಮಸ್ತೆ ಅಕ್ಕ. ನಮಸ್ತೆ ಅಕ್ಕ. ಅದೇನಪ್ಪ ಮೊನ್ನೆ ಹೇಳಿದ್ರು ಜೆಡಿಎಸ್ ಕಾರ್ಯಕರ್ತರೆ ಅವ್ರ ಸಭೆಯಲ್ಲಿ ಭಾಗಿಯಾಗಿದ್ರಂತೆ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು. ಅಯ್ಯೋ, ಈ ಆರೋಪ ಬಿಟ್ಟು ಬೇರೆ ಇನ್ನೇನಾದ್ರು ಮಾತಾಡಿದ್ರೆ ನಾನು ಚರ್ಚೆ ಆಗ್ತೀನಿ, ಓಪನ್ ಆಗಿ ಕುತ್ಕೊಂಡು ಮಾತಾಡ್ತೀನಿ. ಅಭಿವೃದ್ಧಿ ವಿಚಾರವಾಗಿ ಏನಾದ್ರು ಅವ್ರು ಬರೋದಾದ್ರೆ ಓಪನ್ ಚಾಲೆಂಜ್ ಥ್ರೋ ಮಾಡ್ತೀನಿ, ಬಂದ್ ಮಾತಾಡೋಣ, ಯಾರಪ್ಪ ಗಿರಪ್ಪ ಬಿಡೋಣ. ಅದೇನೇ ಇರಲಿ, ಮಂಡ್ಯ ಅಖಾಡ ಮತದಾನದ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಮತ್ತಷ್ಟು ಕಾದೇರುತ್ತಿದೆ. ಆರೋಪ ಪ್ರತ್ಯಾರೋಪಗಳಿಗೆ ಎಡೆ ಮಾಡಿಕೊಡ್ತಿದೆ. ಹೀಗಾಗಿ ಎಲ್ಲರ ಕುತೂಹಲದ ಕೇಂದ್ರವಾಗುತ್ತಿದೆ. ಆದ್ರೆ ಇದೀಗ ಕರ್ನಾಟಕಕ್ಕೆ ಮೋದಿ ಎಂಟ್ರಿ ಕೊಟ್ಟಿರೋದ್ರಿಂದ ಅಸಲಿ ಆಟ ಈಗ ಶುರುವಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಮೋದಿ ಅಲೆಯನ್ನು ಎದುರಿಸಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ನಾಯಕರು ಮಾಡಿಕೊಂಡಿರೋ ಸಿದ್ಧತೆ ಹೇಗಿದೆ? ಮೋದಿ ಅಶ್ವಮೇಧ ಕುದುರೆಯನ್ನ ಕಟ್ಟಿಹಾಕಲು ಸಿದ್ದರಾಮಯ್ಯ ಹೆಣೆದಿದ್ದಾರ ರಣತಂತ್ರ? ಎಂಟ್ರಿಯಿಂದ ಬದಲಾಗುತ್ತಾ ರಾಜ್ಯ ರಾಜಕಾರಣದ ಪಿಕ್ಚರ್. ಮೋದಿ ಮಾತಿನ ದಾಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಡ್ತಾರ ತಕ್ಕ ತಿರುಗೇಟು. ಮೋದಿ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಲು ದೋಸ್ತಿ ಲೀಡರ್ಸ್ ಹೆಣೆದಿದ್ದಾರ? ಮಾಸ್ಟರ್ ಪ್ಲಾನ್ ಇಲ್ಲಿದೆ ನೋಡಿ. ಪಿನ್ ಟು ಪಿನ್ ಡೀಟೇಲ್ಸ್. ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಮಂಗಳವಾರ ಚಿತ್ರದುರ್ಗ ಮತ್ತು ಮೈಸೂರಿನಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. ಪ್ರತಿ ಮಾತಿನಲ್ಲೂ ಕಾಂಗ್ರೆಸ್ ಅನ್ನು ಕುಟುಕಿದ್ರು. ಸಿಎಂ ಕುಮಾರಸ್ವಾಮಿ ಬಗ್ಗೆಯೂ ಚಾಟಿ ಬೀಸಿದರು. यहाँ के मुख्यमंत्री तो एक कदम और आगे बढ़ गए. कहते हैं कि भारत के वीरों के पराक्रम की बात नहीं करनी चाहिए क्योंकि उनके वोट बैंक को नुकसान होता है. मैं जरा यहां के मुख्यमंत्री को पूछना चाहता हूं कि आपका वोट बैंक भारत में है कि पाकिस्तान में? ಇನ್ನು ಕರ್ನಾಟಕದ ದೋಸ್ತಿ ಸರ್ಕಾರದ ಬಗ್ಗೆ ಮಾತನಾಡಿದ ಮೋದಿ, ಕರ್ನಾಟಕದಲ್ಲಿ ಯಾರು ಸರ್ಕಾರ ನಡೆಸುತ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಇಲ್ಲಿನ ಎರಡೂ ಪಕ್ಷಗಳು ಸ್ವಾರ್ಥಕ್ಕಾಗಿ ಒಂದಾಗಿವೆ ಅಂತ ಟೀಕಿಸಿದರು. कर्नाटका की सरकार
कौन चला रहा है ये किसी को अंदाज ही नहीं है, क्योंकि दोनों हारे हुए दल सिर्फ सत्ता के लिए, स्वार्थ के लिए उन्होंने जोड़ी बनाई है। इधर वाला भाग जाएगा कि उधर वाला भाग जाएगा, ये कुछ मांगेगा कि वो कुछ मांगेगा, इसको टुकड़ा फेंको कि उसको टुकड़ा फेंको, बस इसी में लगे हैं। ಹೀಗೆ ಮೋದಿ ಮಾತಿನ ಬಾಣಗಳನ್ನು ಬಿಡುತ್ತಿದ್ರೆ ಇತ್ತ ದೋಸ್ತಿ ಪಕ್ಷಗಳು ದಂಗಾಗಿ ಹೋಗಿದ್ವು. ಮೋದಿಯ ಅಬ್ಬರಕ್ಕೆ ಹೇಗೆ ಬ್ರೇಕ್ ಹಾಕಬೇಕು ಅಂತ ತಲೆ ಕೆಡಿಸಿಕೊಂಡು ಬಿಟ್ಟಿವೆ. ये फैमिली फर्स्ट की राजनीति है, वंशवाद की राजनीति है, भ्रष्टाचार की राजनीति है, जिसकी वजह से कांग्रेस और उसके सहयोगियों के प्रति देश में जबरदस्त गुस्सा है। यहां तक कि कांग्रेस के अध्यक्ष नामदार की पुरानी सीट खतरे में पड़ गई है। पार्टी का हाल क्या होगा अगर उनके नेता का हाल ऐसा है, उनका नेता भागता फिर रहा है, तो पूरी पार्टी का हाल क्या होगा। ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಸೋಮವಾರವಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಬಗ್ಗೆ ವ್ಯಂಗ್ಯವಾಡಿದ್ರು. ಮೋದಿ ಸಾಧನೆ ಝೀರೋ ಅಂತ ಹೇಳಿದ್ರು. ದೇಶದ ಯುವಕರಿಗೆ ಪಕೋಡಾ ತಯಾರು ಮಾಡಿ ಅಂತ ಹೇಳಿದ ಮೋದಿಗೆ ವೋಟ್ ಹಾಕಬೇಕಾ ಅಂತ ಪ್ರಶ್ನಿಸಿದ್ರು. ಉದ್ಯೋಗ ಕೇಳಿದ್ರೆ ಪಕೋಡಾ ಮಾರಾಟ ಮಾಡಿ ಅಂತ ಹೇಳ್ತಾರೆ, ಪಕೋಡಾ ತಯಾರು ಮಾಡ್ಬಿಟ್ಟು ಮಾರಾಟ ಮಾಡಿ. ಇವರು ಮತ್ತು ಅಮಿತ್ ಶಾ ಯುವಕರಿಗೆ ಪಕೋಡಾ ಮಾರಿ ಅಂತ ಹೇಳಿದ ಮೇಲೆ ಇವರು ಅಧಿಕಾರದಲ್ಲಿ ಒಂದು ಸೆಕೆಂಡ್ ಇರ್ಲಿಕ್ಕೂ ಕೂಡ ಲಾಯಕ್ ಅಲ್ಲ ಅಂತಕ್ಕಂಥದ್ದನ್ನು ಇವತ್ತು ನೀವು ತಿಳ್ಕೊಬೇಕಾಗ್ತದೆ. ಇತ್ತ ಸಿಎಂ ಕುಮಾರಸ್ವಾಮಿ ಕೂಡ ಪ್ರಧಾನಿ ಮೋದಿ ಬರೀ ಭಾಷಣ ಮಾಡಿ ಹೋಗ್ತಾರೆ. ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಮೋದಿಯನ್ನು ಕುಟ್ಕೊತ್ತಿದ್ದಾರೆ. ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಕನ್ನಡಿಗರನ್ನ ಯಾವ ರೀತಿ ಒಂದು ಗೌರವ ನಡೆಸ್ಕೊಂಡಿದ್ದಾರೆ, ಏನಾದ್ರು ಕನ್ನಡಿಗರು ಯೋಚನೆ ಮಾಡಿದ್ದೀರಾ? ಇವತ್ತು ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪರಿಹಾರ ಇಲ್ಲ. ಯಾವ ಕೃಷ್ಣ ಯೋಜನೆಗಳನ್ನ ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಕೇಂದ್ರ ಸರ್ಕಾರದಿಂದ ಬಿಡುಗಾಸು ಕೊಡಲಿಕ್ಕೆ ತಯಾರಾಗಿಲ್ಲ. ಇವತ್ತು ಎಎಪಿ ಸ್ಕೀಮ್ ನ ಅವತ್ತೇನು ದೇವೇಗೌಡರು ಇಂಟ್ರೊಡ್ಯೂಸ್ ಮಾಡಲು ಕರ್ನಾಟಕದ ನೀರಾವರಿ ಯೋಜನೆಗೆ 20,000 ಕೋಟಿ ಹಣ ಆಗಿ ಬಂತು. ಇವತ್ತು ನರೇಂದ್ರ ಮೋದಿ ಅವರೆಲ್ಲವನ್ನು ನಿಲ್ಲಿಸಿಕೊಂಡಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಮುಖಾನ ಓಟ್ ಹಾಕ್ತೀರಾ ನೀವು? ಅದೇನೇ ಇರಲಿ, ಕರುನಾಡಿನಲ್ಲಿ ಮೋದಿ ಅಶ್ವಮೇಧ ಕುದುರೆಯನ್ನು ಕಟ್ಟಿಹಾಕಲು ಈ ಸಲ ದೋಸ್ತಿ ನಾಯಕರು ರಣತಂತ್ರವನ್ನೇ ಹೆಣೆದಿದ್ದಾರೆ. ಈ ರಣತಂತ್ರ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಮೇ 23ರಂದು ಗೊತ್ತಾಗಲಿದೆ. ಪ್ರಧಾನಿ ಮೋದಿಗೆ ತಕ್ಕ ತಿರುಗೇಟು ನೀಡಬಲ್ಲ ರಾಜ್ಯದ ಏಕೈಕ ಕಾಂಗ್ರೆಸ್ ಲೀಡರ್ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಸಿದ್ದರಾಮಯ್ಯ ಮೋದಿಗೆ ಹೇಗೆ ಟಕ್ಕರ್ ಕೊಡ್ತಾರೆ? ಸಿದ್ದು ಸ್ಟ್ರಾಟಜಿ ಮುಂದೆ ಮೋದಿ ಅಲೆ ಮಂಕಾಗುತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬಿಜೆಪಿಗೆ ಪ್ರಧಾನಿ ಮೋದಿ ಹೆಸರೇ ಬ್ರಹ್ಮಾಸ್ತ್ರ. ಮೋದಿ ಬಂದು ಪ್ರಚಾರ ಮಾಡಿಲ್ಲ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚು ಸೀಟು ಗೆಲ್ಲೋಕೆ ಆಗಲ್ಲ ಅನ್ನೋ ಲೆಕ್ಕಾಚಾರಗಳಿವೆ. ಹೀಗಾಗಿ ಮೋದಿಗೆ ಖೆಡ್ಡ ತೋಡಿದ್ರೆ ದೋಸ್ತಿ ಪಕ್ಷಗಳು ರಾಜ್ಯದಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಅಂತ ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿಗೆ ಸರಿಯಾಗಿ ಟಕ್ಕರ್ ಕೊಡಬಲ್ಲ ರಾಜ್ಯದ ಏಕೈಕ ಕಾಂಗ್ರೆಸ್ ಲೀಡರ್ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ಸಿದ್ದರಾಮಯ್ಯ ಮೋದಿ ವಿರುದ್ಧ ಮಾಡಿದ ಟೀಕೆಗಳೇ ಅದಕ್ಕೆ ಸಾಕ್ಷಿ. ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ 15 ಲಕ್ಷ ರೂಗಳನ್ನು ತಂದು ಎಲ್ಲರ ಅಕೌಂಟ್ಗೆ 15 ಲಕ್ಷ ಕೊಟ್ಬಿಡ್ತೀನಿ. 15 ಲಕ್ಷ 5 15 ಲಾಖ್ 15 ಪೈಸೆನಾರು ಹಾಕಿದ್ರೆ ಹಾಳಾಗ. ಕ್ಯೂ झूठ बोलिया नरेंद्र मोदी जी? ಹೀಗೆ ಪ್ರಧಾನಿ ಮೋದಿಯವರ ಬಗ್ಗೆ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಪ್ರಶ್ನಿಸೋ ತಾಕತ್ತು ಸಿದ್ದರಾಮಯ್ಯನವರಿಗೆ ಮಾತ್ರ ಇದೆ ಅನ್ನೋ ಮಾತುಗಳು ರಾಜ್ಯ ರಾಜಕೀಯ ಪಡಸಾಲಿಯಲ್ಲಿ ಹರಿದಾಡ್ತಿವೆ. ಆದ್ರೆ ಮೋದಿ ಪ್ರತಿಪಕ್ಷಗಳ ವಾಗ್ದಾಳಿಗೆ ಸಿಗದಂತೆ ನಡೆದುಕೊಳ್ಳೋ ಚಾಣಾಕ್ಷತೆಯನ್ನು ಹೊಂದಿದ್ದಾರೆ. ಮಂಡ್ಯದಲ್ಲಿ ಸುಮಲತಾರಿಗೆ ವೋಟ್ ಹಾಕುವಂತೆ ಮತಯಾಚಿಸಿ ದೋಸ್ತಿ ಪಕ್ಷಗಳಿಗೆ ಶಾಕ್ ನೀಡಿದ್ದಾರೆ. ಹೀಗಾಗಿ ಈ ಸಲದ ಚುನಾವಣೆ ರಾಜ್ಯದಲ್ಲಿ ಮೋದಿ ವರ್ಸಸ್ ದೋಸ್ತಿ ಅನ್ನುವಂತಾಗಿದೆ. ಈ ಸಮರದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಇದೇ
ಫೋಕಸ್ 18 ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.